ದಾವಣಗೆರೆ ಕಾಂಗ್ರೆಸ್ನ ಭದ್ರಕೋಟೆ. ಆದ್ರೆ 1978ರ ಎಕ್ಸ್ಪೆರಿಮೆಂಟ್ ಈಗ ಬಿಜೆಪಿ ಸಕ್ಸಸ್ ಆಗುತ್ತಾ? ಅಂದು ಕಾರ್ಮಿಕ ಚಳುವಳಿ ಮಾಡಿ ಗೆದ್ದಿದ್ರು ಪಂಪಾಪತಿ, ಆದ್ರೆ ಇಂದು ಯಾವ ಚಳುವಳಿ ಮಾಡಿದೆ ಬಿಜೆಪಿ? ಅಹಿಂದ್ರ ಅಸ್ತ್ರ ಬಳಸಿದ್ರೆ ಅರ್ಧ ಗೆಲುವು ಸಾಧ್ಯನಾ? ಈ ಬಾರಿ ಕಮಲ ಆಳುತ್ತಾ ಅಥವಾ ಇತಿಹಾಸ ಮತ್ತೆ ಮರುಕಳಿಸುತ್ತಾ? ದಾವಣಗೆರೆ ಇದು ಕರ್ನಾಟಕ ರಾಜಕೀಯದ ಪವರ್ ಸೆಂಟರ್ ಅಷ್ಟೇ ಸೂಕ್ಷ್ಮ ಕ್ಷೇತ್ರ. ಇಲ್ಲಿ ಒಂದು ಸತ್ಯ ಏನಂದ್ರೆ ಕೈ ಪ್ರತಿ ಚುನಾವಣೆಯಲ್ಲೂ ಗೆಲ್ತಿದೆ. ಆದ್ರೆ ಈಗ ಪ್ರಶ್ನೆ ಒಂದೇ, ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪ ಇಲ್ಲದೆ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಬಂಡಾಯದಲ್ಲಿ ಬೇಯ್ತಿರೋ ಬಿಜೆಪಿ ಗೆಲ್ಲುತ್ತಾ? ದಾವಣಗೆರೆ ರಾಜಕೀಯದ ಇತಿಹಾಸ ನೋಡಿದ್ರೆ ಬಿಜೆಪಿ ನಿಧಾನವಾಗಿ ಗೆಲುವಿನ ಗುರಿಯತ್ತ ಸಾಗ್ತಿದೆ. ಹಾಗಾದ್ರೆ ಹೇಗೆ ನೋಡೋಣ ಬನ್ನಿ. 1957ರಿಂದ ಶುರುವಾದ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಪಯಣ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೊಗ್ಗರಿಸಿತ್ತು. ಆಗ ಗೆದ್ದಿದ್ದು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ. ಆದ್ರೆ ಅದಾದ ನಂತರ 1962ರಿಂದ 1972ರವರೆಗೆ ಕಾಂಗ್ರೆಸ್ ಸಂಪೂರ್ಣ ಡಾಮಿನೇಷನ್. ಇದು ಏನ್ ಹೇಳುತ್ತೆ ಗೊತ್ತಾ? ದಾವಣಗೆರೆ ಜನರು ಮನಸ್ಸು ಮಾಡಿದ್ರೆ ಐಡಿಯಾಲಜಿಗಿಂತ ನಾಯಕತ್ವದ ಕಡೆ ಹೆಚ್ಚು ತಿರುಗುತ್ತಾರೆ ಅಂತ. ಹಾಗೆ ತಿರುಗಿಸಿದ್ದೇ ಒಬ್ಬ ಯುವ ನಾಯಕ. 1978ರಿಂದ 1985ರವರೆಗೆ ಒಬ್ಬ ನಾಯಕ ದಾವಣಗೆರೆ ರಾಜಕೀಯದ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿದ್ರು. ಅವರೇ ಮಿಸ್ಟರ್ ಪಂಪಾಪತಿ. ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಕಾರ್ಮಿಕ ಚಳವಳಿ ಮತ್ತು ಪಂಪಾಪತಿ ಎಫೆಕ್ಟ್ ನಿಂದ ಗೆದ್ದು ಬೀಗಿತ್ತು. ಕಾರ್ಮಿಕರ ಧ್ವನಿಯಾಗಿ ಗ್ರೌಂಡ್ ಲೆವೆಲ್ ನಲ್ಲಿ ಜನರನ್ನ ಕನೆಕ್ಟ್ ಮಾಡಿದ ಪಂಪಾಪತಿ ಸತತ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು. ಇದು ಒಂದು ದೊಡ್ಡ ಪಾಠ. ಇದನ್ನೇ ಬಿಜೆಪಿ ಈಗ ಅಳವಡಿಸಿಕೊಳ್ತಿದೆ ಎನ್ಬಹುದು. ಆದ್ರೆ ಚಳವಳಿ ಯಾವುದು ಅನ್ನೋದು ಇನ್ನೂ ಗೊತ್ತಿಲ್ಲ. ದಾವಣಗೆರೆಯಲ್ಲಿ ಕೇವಲ ಪಕ್ಷವಲ್ಲ, ಜನರ ಜೊತೆ ಇರುವ ನಾಯಕ ಗೆಲ್ತಾನೆ. ಹಂಗಾಗಿ ಕಾಂಗ್ರೆಸ್ ಮತ್ತೆ ತನ್ನ ಭದ್ರಕೋಟೆ ಕಟ್ಟಿಕೊಳ್ತು. 1989 ಟರ್ನಿಂಗ್ ಪಾಯಿಂಟ್. ವೈ ಮೋತಿ ವೀರಣ್ಣ ಕಾಂಗ್ರೆಸ್ ಪರವಾಗಿ ಗೆದ್ದು ಮತ್ತೆ ಕೈ ಪವರ್ ತೋರಿಸಿದ್ರು. ಅಲ್ಲಿಂದ ಶುರುವಾದ ಕಾಂಗ್ರೆಸ್ ಈಗ ಇಂದಿಗೂ ಮುಂದುವರೆದಿದೆ. 1994ರಲ್ಲಿ ಮತ್ತೊಂದು ದೊಡ್ಡ ನಿರ್ಧಾರ. ಶಾಮನೂರು ಶಿವಶಂಕರಪ್ಪ ಅವರನ್ನ ಕಣಕ್ಕಿಳಿಸಿದ ಕಾಂಗ್ರೆಸ್ ಫಸ್ಟ್ ಅಟೆಂಪ್ಟ್ ನಲ್ಲೇ ಗೆಲುವು, ನಂತರ ನಿರಂತರ ಜಯ. ಇಲ್ಲಿ ಒಂದು ಪ್ರಶ್ನೆ, ಇದು ಪಕ್ಷದ ಗೆಲುವ ಅಥವಾ ವ್ಯಕ್ತಿತ್ವದ ಗೆಲುವ? ಶಾಮನೂರು ಶಿವಶಂಕರಪ್ಪ ಕೇವಲ ಎಂಎಲ್ಎ ಅಲ್ಲ, ಒಂದು ಪವರ್ ಸ್ಟ್ರಕ್ಚರ್. ಅವರು ತಮ್ಮ ಪುತ್ರ ಎಸ್ ಮಲ್ಲಿಕಾರ್ಜುನ ಅವರನ್ನ ರಾಜಕೀಯಕ್ಕೆ ಕರೆತಂದ್ರು. ಕುಟುಂಬದ ಹಿಡಿತವನ್ನ ಬಲಪಡಿಸಿದ್ರು. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ್ರೂ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಮುಂದುವರಿಯಿತು. 4 ಚುನಾವಣೆಯಲ್ಲಿ 4 ಜಯ. ಇದರಿಂದ ಸ್ಪಷ್ಟವಾಗೋದು ಏನು ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಬಿಜೆಪಿಯ ಯತ್ನ ಆದ್ರೂ ವಿಫಲ ಯಾಕೆ ಗೊತ್ತಾ? 1983ರಿಂದಲೇ ಪ್ರಯತ್ನ ಮಾಡ್ತಿದೆ. ಆದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲ ಅರಳಲೇ ಇಲ್ಲ. ಕಾರಣಗಳು ಏನು? ಒಂದೊಂದಾಗಿ ವಿಶ್ಲೇಷಣೆ ನೋಡ್ತಾ ಹೋದ್ರೆ ಸ್ಟ್ರಾಂಗ್ ಲೀಡರ್ಶಿಪ್ ಗ್ಯಾಪ್. ಕಾಂಗ್ರೆಸ್ ಬಳಿ ಲೋಕಲ್ ಸ್ಟ್ರಾಂಗ್ ಫೇಸ್ ಇದೆ, ಬಿಜೆಪಿಯಲ್ಲಿ ಆ ಮಟ್ಟದ ಲೀಡರ್ಶಿಪ್ ಇಲ್ಲ. ಗ್ರಾಸ್ ರೂಟ್ ನೆಟ್ವರ್ಕ್. ಶಾಮನೂರು ಕುಟುಂಬದ ನೆಟ್ವರ್ಕ್ ಆಳವಾಗಿ ಬೇರೂರಿದ್ದು. 1994 ಮತ್ತು 1999ರಲ್ಲಿ ಬಿಜೆಪಿ ಕಡಿಮೆ ಅಂತರದಲ್ಲಿ ಸೋಲು. ಆಗ ಗೆಲ್ಲೋ ಚಾನ್ಸ್ ಮಿಸ್ ಮಾಡಿಕೊಂಡ ಬಿಜೆಪಿ ಇವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಬಿಜೆಪಿ ಗೆಲ್ಲೋ ಅವಕಾಶ ಇದ್ರೂ ಒಳಜಗಳ ಇನ್ನೂ ಬಾಧಿಸ್ತಿದೆ. ಕಾರ್ಮಿಕ ಚಳವಳಿ ಮಾಡಿ ಗೆದ್ದ ಪಂಪಾಪತಿಯಂತೆ ಬಿಜೆಪಿ ಲೆಕ್ಕಾಚಾರ ಇರ್ಲಿಕ್ಕಿಲ್ಲ. ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿದ್ರೆ ಅದು ಕಷ್ಟ ಸಾಧ್ಯ. ಹಿಂದುಳಿದ ಮತಗಳ ಮೇಲೆ ಕಣ್ಣಿಟ್ರು ಅಂದಿನ ಕಾರ್ಮಿಕ ಚಳವಳಿ ಘಾಟು ಇಂದು ಕಾಣಿಸ್ತಿಲ್ಲ. ಒಟ್ಟಿನಲ್ಲಿ ಈ ಬಾರಿ ಚುನಾವಣೆ ಗೇಮ್ ಚೇಂಜರ್ ಯಾರು? ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾವುದು? ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಒಂದು ವ್ಯಾಕ್ಯೂಮ್ ಸೃಷ್ಟಿಯಾಗಿದೆ. ಈ ವ್ಯಾಕ್ಯೂಮ್ ಅನ್ನ ಯಾರು ಭರ್ತಿ ಮಾಡ್ತಾರೆ? ಕಾಂಗ್ರೆಸ್ಗೆ ಸಿಂಪತಿ ವೋಟ್ ಮತ್ತು ಸ್ಟ್ರಾಂಗ್ ಫ್ಯಾಮಿಲಿ ನೆಟ್ವರ್ಕ್ ಪ್ಲಸ್ ಪಾಯಿಂಟ್ ಆಗಿದ್ರೆ, ಬಿಜೆಪಿಗೆ ಬದಲಾವಣೆಯ ಮನೋಭಾವ, ಹೊಸ ನಾಯಕತ್ವಕ್ಕೆ ಮನ್ನಣೆ, ಇದು ಪ್ಲಸ್ ಪಾಯಿಂಟ್. ಹಾಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೇವಲ ಒಂದು ಕ್ಷೇತ್ರ ಅಲ್ಲ, ಇದು ಕರ್ನಾಟಕ ರಾಜಕೀಯದ ಪರೀಕ್ಷಾ ಮೈದಾನ. ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳುತ್ತಾ ಅಥವಾ ಬಿಜೆಪಿ ಇತಿಹಾಸವನ್ನ ಬದಲಿಸುತ್ತಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.